ಗುಡ್ ಮಾರ್ನಿಂಗ್ ಸರ್. ನೀವು ಕೇಳಿರೋ ಕ್ವಶನ್ಗೆ ಆನ್ಸರ್ ತೊಗೊಂಬಂದಿದ್ದೀನಿ. ಬಟ್ ನನಗೇನೋ ಅನಿಸುತ್ತೆ ಇವೆಲ್ಲ ನಮ್ಮ ದೇಶದಲ್ಲಿ ನಿಲ್ಸೋಕ್ಕಾಗುತ್ತೋ ಇಲ್ಲ ಸರ್. ಯು ಕ್ಯಾನ್ ಟೇಕ್ ಎ ಲುಕ್ ಸರ್. ನಮ್ಮ ದೇಶದಲ್ಲಿ ಪ್ರತಿದಿನ ಒಂದೊಂದು ಕೊಲೆ ನಡೀತದೆ ಸರ್. ಸರ್, ಮೊದಲೆಲ್ಲ ಹೆಸರಿಗೋಸ್ಕರ ಕೊಲೆ ಮಾಡ್ತಾರೆ, ಆದರೆ ಈಗ ದುಡ್ಡುಗೋಸ್ಕರ ಕೊಲೆ ಮಾಡ್ತಾರೆ ಸರ್. ಈ ಚೈನ್ ಸ್ನ್ಯಾಚಿಂಗು, ರಾಬ್ರಿ, ರೇಪಿಸ್ಟು, ಇದು ಎಲ್ಲದಕ್ಕಿಂತ ಹಿಡಿತಾರಲ್ಲ ಅವ್ರು ಜಾಸ್ತಿ ಆಗ್ಬಿಟ್ಟು ಕೊಳೆ ಮಾಡಕ್ಕೂ ಸಾವಿರಾರು ಪ್ಲಾನ್ ಸಿಗುತ್ತೆ, ನಮ್ಗೆ ಅವ್ರನ್ನ ಹಿಡಿಯಕ್ಕೂ ಸಾವಿರಾರು ಪ್ಲಾನ್ ಸಿಗುತ್ತೆ. ಬಟ್ ಅವೆಲ್ಲ ನನಗೆ ಬೇಡ. ಅದು ಬಿಟ್ಟು ನೀನ್ ಹತ್ರ ಯಾವ್ದಾದ್ರು ಒಂದು ಪ್ಲಾನ್ ಇದ್ರೆ ನಂಗೆ ಕೊಡು. ಸರ್, ನಾನು ತುಂಬ ಪ್ಲ್ಯಾನ್ ಮಾಡಿದ್ದೀನಿ, ಆದರೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ಸರ್. ನನ್ನ ಹತ್ರ ಒಂದು CD ಕಾಪಿ ಇದೆ, ನೀವು ಖಂಡಿತ ಅದನ್ನು ಒಂದು ಸತಿ ನೋಡಬೇಕು. ತೊಗೊಳ್ಳಿ ಸರ್. ಮಿಷನ್ ಎಸ್ಕೇಪ್ ಏನಯ್ಯ ಇದು? ಸರ್, ಇದೇ ಆ CD ಫೈಲ್ಸು ಸರ್. ಇದು ಫುಲ್ ಕಂಪ್ಲೀಟ್ ಆಗಿ ನೋಡೋ ತನಕ ಪ್ಲೀಸ್ ಐ ರಿಕ್ವೆಸ್ಟ್ ಯು, ನಾನು ಯಾವುದೋ ಕ್ವಶನ್ ಕೇಳೋದು. ಥ್ಯಾಂಕ್ ಯು. ಸ್ಮಾರ್ಟ್ ಪ್ರಮೋಷನ್ ಕಾಯ್ತಾ ಇದೆಯಾ ಅನ್ಸುತ್ತೆ. ಆನ್ ಇಟ್. ಏನೋ ಶಿಷ್ಯ, ಫೋನ್ ಈಗ ಬಂತಾ? ಹಲೋ ಗುರು, ಆಯ್ತು ಗುರು. ಪೇಮೆಂಟು ಯಾವಾಗ ಕೊಡ್ತೀರಾ? ರೌಡಿಸಂ ಮಾಫಿಯಾ ದುನಿಯಾ ಸ್ಪೀಡ್ ಆಗಿದೆ. ಅಮ್ನನ್ನು ಇನ್ನನ್ನು ಕೊಳ್ಳೋದೆ ಆಗಿದೆ. ಬೆಟ್ಟಿಂಗು, ಡೇಟಿಂಗು, ಶೂಟಿಂಗು ಆಗಿದೆ. ಇದನ್ನ ನಿಲ್ಸೋದು ತುಂಬಾ ಕಷ್ಟ ಆಗಿದೆ. ಜನರು ತುಂಬಾ ಬುದ್ಧಿವಂತರಾಗಿದ್ದರೆ ಕಳ್ಳರು ಎಲ್ಲವನ್ನು ದೋಚಿಕೊಂಡು ಹೋಗುತ್ತಾರೆ. ಹಂಗೋ ಹಿಂಗೋ ತಲೆ ಕೆಟ್ಟಿ ಸ್ಕೆಚ್ ಹಾಕಿಕೊಳ್ಳುತ್ತಾರೆ. ಮರ್ಡರ್ ಅಂಡರ್ ರಿಲೀಸ್ ಮತ್ತೆ ತಿರ್ಗಾ ಶುರುವಾಗಿದೆ. ಹಲೋ, ಹೇಳು ಗುರು. ಏನು ಗುರು ಹಿಂಗಂತ ಇದ್ದೀರಾ? ಫೋಟೋ ಹಾಕೋ ಸ್ಕೆಚ್ಚು, ಬೀಸೋ ಮಚ್ಚು ಯಾವಾಗಾದ್ರೂ ಮಿಸ್ ಆಗಿ ಮುಗೀತು ಅನ್ಕೊಳ್ರಿ ಗುರು ನಿಮ್ಮ ಕೆಲಸನ.
Sir, it's very nice to meet you and work with you, sir. Thank you guys. It's my pleasure to help you guys in this mission. And ನಾನು ಇಲ್ಲಿ ತನಕ 49 ಸಕ್ಸಸ್ಫುಲ್ ಕೇಸ್ನ ಮುಗಿಸಿದ್ದೀನಿ. This will be my 50th successful case. Now please get me the file. ಸರ್ ಅವ್ನ ಫೈಲ್ ಅಂತ ಏನೂ ಇಲ್ಲ, ಆದರೆ ಅವ್ನ ಫೋಟೋ ಇದೆ ಸರ್. ಸರ್ ಇವನೇ ವಿ ಎಂ ಅಂತ ಮಚ್ಚನ್ನ, ಶಾಗಿ ಬಾಯ್, ಸಂದೀಪ ಮತ್ತೆ ಇನ್ನೂ ಸ್ವಲ್ಪ ರೋಡಿಗಳನ್ನ ಸಾಯಿಸ್ತಾ ಇರೋದು. ಈ ಪಬ್ಲಿಕ್ ಮಾಫಿಯಾ ಅಂಡರ್ ವರ್ಲ್ಡ್ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇಲ್ಲ ಅನ್ಸುತ್ತೆ. ಈ DCP ಭರತ್ ಅವರು ಒಂದು ಸ್ಪೆಷಲ್ ಟೀಮ್ ಮಾಡಿ ಕಳ್ಸಿದ್ರು, ಆದ್ರೆ ಇಲ್ಲಿ ತನಕ ಅವ್ರು ಸಿಕ್ಕಿ. ಸರ್ ಅವನು ರೀಸೆಂಟಾಗಿ ಸಲೀಮ್ ಅಂತ ಒಂದು ಗಂಡೀಲರ್ನ ತಲೆಗೆಲ್ಲ ತಾಕಿ ಮರ್ಡ್ರ್ ಮಾಡ್ದ. ಸರ್ ಅವೇ ಮಾತ್ರ ಕೈಗೆ ಸಿಕ್ಕಿದ್ರೆ ತಿಂದಾಕೊಂಬಿಡ್ತೀನಿ ಸರ್. ಅದಕ್ಕೆ ತಾನೇ ಮಿಸ್ಟರ್ ವಸೀಮ್ ನನ್ನ ಇಲ್ಲಿ ಕರೆಸಿರೋದು. ಆದರೆ ಗೈಸ್ ನೀವು 3 ಜನ ಆರ್ಟಿಂದ ಕೆಲಸ ಮಾಡಿ, ಯಾಕಂದರೆ ದಿಸ್ ಇಸ್ ಅ ಸೀಕ್ರೆಟ್ ಮಿಷಿನ್ ಆಸ್ ಯು ನೋ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಈ ವಿಷಯ ಹೊರಗಡೆ ಲೀಕ್ ಮಾಡಿದ್ರು, ವಿ ಶ್ಯೂರ್ಲಿ ಕ್ಯಾನ್ ಕ್ಯಾಚ್. ಸರ್ ನಾವು ಇವ್ರನ್ನ ಹಿಡಿಯೋಕ್ಕೆ ಮಾಡಿರೋ ಪ್ರಯತ್ನ ತುಂಬ ಆಗಿದೆ ಸರ್. ಯಾವುದೇ ಕಾರಣಕ್ಕೂ ವಿಲ್ ನಾಟ್ ಡ್ರಾಪ್ ಎನ್ ಇಂಚ್ ಸರ್. ಇಫ್ ಐ ಗೆಟ್ ಟು ನೋ ದಟ್ ಯು ಗೈಸ್ ಡ್ರಾಪ್ ಎನ್ ಇಂಚ್, ನಾನು ಮತ್ತೆ ನನ್ನ ಡ್ಯೂಟಿ ಮಾಡಬೇಕಾಗುತ್ತೆ. ಸರ್ ಆ ವಿ ಎಮ್ನ ಹಿಡಿಯಕ್ಕೆ ನಾವು ಎಷ್ಟೋ ಪ್ರಯತ್ನ ಪಟ್ರಿ ಸರ್, ಆದರೆ ಎಲ್ಲ ಟೈಮ್ ಎಸ್ಕೇಪ್ ಆಗ್ತವ್ರು ಸರ್. ಇದನ್ನೆಲ್ಲ ಮಾಡಿಸ್ತಾ ಇರೋದು ಆ ಮಿಸ್ಟರ್ ಎಕ್ಸೇ ಸರ್. ಮಿಸ್ಟರ್ ಎಕ್ಸಾ? ಅವನ ಹೆಸರೇ ಮಿಸ್ಟರ್ ಎಕ್ಸಾ? ಸರ್ ಅವ್ನ ಹೆಸರನ್ನ ಕಂಡಿಡಿಯೋಕ್ಕಾಗಿಲ್ಲ, ಆದರೆ ಇನ್ಫಾರ್ಮೇಶನ್ ಫುಟೇಜ್ ಪ್ರಕಾರ VM ಬಾಸ್ ಅವ್ರ ಫ್ರೆಂಡ್ ಯಾರು ಬೇಕಂದ್ರೂ ಆಗಿರ್ಬೋದು ಸರ್. ಸರ್ ನನಗೆ ಸಿಕ್ಕ ಇನ್ಫಾರ್ಮೇಷನ್ ಪ್ರಕಾರ ಮಿಸ್ಟರ್ ಎಕ್ಸ್ ರೈಟ್ ಆ್ಯಂಡ್ VM ಅಂತ ಹೇಳ್ತಾರೆ ಸರ್. ಸ್ಮಾರ್ಟ್. ಸೊ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ, ತುಂಬಾ ಪ್ರಯತ್ನ ಪಟ್ಟಿದ್ದೀರ, ಬಟ್ ಯಾಕೆ ನಿಮ್ಗೆ ಹಿಡಿಯೋಕ್ಕಾಗ್ತಿಲ್ಲ? ಸರ್ ನಮಗೆ VM-ಗಿಂತ ಮಿಸ್ಟರ್ ಎಕ್ಸೇ ಸರ್ ಮೇನ್ ಟಾರ್ಗೆಟ್. ಈಸ್ ದ ಮೇನ್ ಬಾಸ್ ಇಯರ್ ಸರ್. ಅವ್ನು ಹಾಕೋ ಪ್ಲ್ಯಾನು, ಅವ್ನು ಹಾಕೋ ಸ್ಕೆಚ್ಚು, ಯಾವುದೊಂದು ಕ್ಲೂನು ಗೊತ್ತಾಗಲ್ಲ ಸರ್. ಆ್ಯಂಡ್ ಸರ್ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಅವನ ಏಜ್ ಒಂದು 25-26 ಇರ್ಬೋದು ಸರ್. ಇಂಟ್ರೆಸ್ಟಿಂಗ್ ಮಿಸ್ಟರ್ ಎಕ್ಸ್. ಹಾಗಾದರೆ ನಮ್ಮ ಟಾರ್ಗೆಟ್ ಮಿಸ್ಟರ್ ಎಕ್ಸಾ ಸರ್? ಆದರೆ ಮಿಸ್ಟರ್ ಎಕ್ಸ್ ಅಲ್ಲ. ಎಸ್ಕೇಪ್. ಹಲೋ, ಬಂದೇ ಇರು. ಗುರು, ಆಮೇಲೆ ನಿಮ್ಮ ಹೊಸ CBI ಆಫೀಸರ್ ಬಂದಿದ್ದಾರೆ ಗುರು. CBI ಆಫೀಸರಾ? ನಮ್ಗ ಬಂದೇ ಇರು ಮೇಲೆ. ಮಚ್ಚ ಇನ್ನೊಬ್ಬ ಯಾರೋ CBI ಆಫೀಸರ್ ಬಂದಿದ್ದಾನಂತೆ ಮಚ್ಚ ನಮ್ಮನ್ನ ಹಿಡಿಯಕ್ಕೆ. ಮಚ ನಾನು ಕುಮಾರ ಬರ್ತಾ ಇದ್ರೆ ನನಗೆ ಗೊತ್ತಿಲ್ದಂಗೆ CBI ನನ್ನನ್ನೇ ಫಾಲೋ ಮಾಡ್ತಾವನೆ. ನಾನ್ ಗೊತ್ತಲ್ಲ ಖತರ್ನಾಕ್ ಬಾಳೆ ತಿನ್ಕೊಂಡೆ ಅವ್ನ ಆಟ ಆಡಿಸ್ಬಿಟ್ಟೆ. ಬಿಡ, ಊಟ ಇದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಏನೋ ಊಟ ಚೆನ್ನಾಗಿ ತಿಂದ ಮಚ್ಚ? ಗುರು ಅವ್ನು ಇನ್ನೊಬ್ಬ ಬಂದವನಂತೆ CBI ಆಫೀಸರ್. ಯಾರದು? ಗುರು ನಿಮ್ಮನ್ನ ನೋಡೋಕೆ ಬರ್ಬೇಕಾರೆ ಯಾರೋ ಹಿಂದೆ ಫಾಲೋ ಮಾಡ್ಕೊಂಬರ್ತಿದ್ದ. ನನಗೇನೋ ಅನ್ಸುತ್ತೆ ಅದು CBI. ಯಾವ CBI ಆದ್ರೆ ನಮ್ಗೇನು ಮಾಡೋದು
ಟೇಕ್ ಆಫ್ ಆಗಿರೋ ಫ್ಲೈಟು ರೊಚ್ಗೆದ್ದಿರೋ ಹುಲಿನು ಯಾರು ತಡಿಯಕ್ಕಾಗಲ್ಲ. ಮಚ್ಚ ನಾವು ಮಾಡೋದು ಮಾಡೋಣ, ಆಗೋದಾಗ್ಲಿ. ಹಲೋ ಗುರು. ಸರಿ ಗುರು, ಬರ್ತೀನಿ ಗುರು. ಏನು ಹೇಳಿದೆಲ್ಲ ಅರ್ಥ ಆಯ್ತಾನೆ, ಹಂಗೆ ಮಾಡಿ. ಇವಾಗ ಕರಿತವನೆ, ನಾನು ಬರ್ತೀನಿ. ಇವಾಗ ನಮ್ಗೆ ಬೇಕಾಗಿರೋ ಪೆನ್ ಡ್ರೈವ್ ತಾನೆ. ಎಲ್ಲಿ? ಅಯ್ಯ, ಯಾರೋ ನೀನು? ಯಾವ ಕ್ರೈಮಲ್ಲಿ? ನನಗೇನು? ನನ್ನ ಮಕ್ಳ, ಇಷ್ಟು ದಿವಸ ನಮ್ಮ ಪೊಲೀಸವ್ರಿಗೆ ನೀರು ಕುಡಿಸ್ಬಿಟ್ರಲ್ರು. ಎಲ್ಲೋ ನಿಮ್ಮ ಬಾಸು ಆ ಎಸ್ಕೇಪ್ ನನ್ನ ಮಕ್ಕಳ್ರು ಎಲ್ಲೋ? ಸರ್, ನಮಗವ್ರಿಗೆ ಯಾವ್ದಂತ ಸಂಬಂಧ ಇಲ್ಲ ಸರ್. ಅದ್ಯಾವುದೋ ಪೆನ್ ಡ್ರೈವ್ ಅಂತೆ ಸರ್. ಪೆನ್ ಡ್ರೈವಾ? ಇದ್ಯಾವುದು ಹೊಸ ಕತೆ? ಕೊಟ್ರೆ 5 ಕೋಟಿ ಕೊಡ್ತಾರಂತೆ ಸರ್. ಸಾರ್, ನಮಗೂ ಅವ್ರದ್ದು ಯಾವ್ದಂತ ಸಂಬಂಧ ಇಲ್ಲ ಸರ್. ಅದ್ಯಾವುದೋ ಪೆನ್ ಡ್ರೈವ್ ಅಂತೆ ಸರ್. ಅದ್ರಲ್ಲಿ ಏನೋ ಇನ್ಫಾರ್ಮೇಶನ್ಸ್ ಇದಂತೆ ಸರ್. ಅದನ್ನ ಹುಡ್ಕೊಟ್ಟು 5 ಕೋಟಿ ಕೊಡ್ತೀವಿ ಅಂತ ಹೇಳಿದಾರೆ ಸರ್. ಕಾಸಿನ ಆಸೆಗೋಸ್ಕರ ಪೆನ್ ಡ್ರೈವ್ ಹುಡ್ತಾ ಇದೀವಿ ಸರ್. ನಮಗೂ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ ಸರ್. ಸರಿ, ಈ ಇನ್ಫಾರ್ಮೇಶನ್ ಯಾರು ಕೊಡ್ತಾ ಇರೋದು ನಿಮಗೆ? ಇನ್ಫಾರ್ಮೇಷನ್ ಎಲ್ಲ ಯಾರೇನು ಕೊಡ್ತಾ ಇಲ್ಲ ಸರ್. ಆ ಪೆನ್ ಡ್ರೈವಲ್ಲಿ ಏನೋ ಇದೆ ಸರ್, ಅದಕ್ಕೆ ಅಷ್ಟು ಆ ಪೆನ್ ಡ್ರೈವ್ಗೆ ಅಷ್ಟೊಂದು ಡಿಮ್ಯಾಂಡ್. ಸರಿ, ಇವಾಗ ನಾನು ಹೇಳ್ದಂಗೆ ಮಾಡ್ತೀರಾ ಇಲ್ಲ ಎನ್ಕೌಂಟ್ರಲ್ಲಿ ಸಾಯ್ತೀರಾ? ಏನು 5 kg ಕೊಕೈನ್ ಸೇಫ್ ಡೀಲ್ ಆಯ್ತಾ? ಯಾರು ನೀವು? ನಾನು ಯಾರಂತ ನಿನಗೇನು ಬೇಕಾಗಿಲ್ಲ. ನನಗೆ ಬೇಕಾಗಿರೋ ಪೆನ್ ಡ್ರೈವ್ ನಿನ್ನ ಹತ್ರ ಕೈತಂತ ಗೊತ್ತು. ಆ ಪೆನ್ ಡ್ರೈವ್ ನನ್ನ ಕೈ ಕೊಟ್ಬಿಡು. ನಾನು ನಿನ್ನ ತಂಟೆಗೆ ಬರಲ್ಲ, ನೀನು ನನ್ನ ತಂಟೆಗೆ ಬರಬೇಡ. ಈ ಕೊಕೇನು, ಗಾಂಜಾ, ಯಾವುದೋ ಪೆನ್ ಡ್ರೈವ್ ಕೇಳ್ತಿದ್ದೇನೋ? ಪೊಲೀಸಾ? ಇಲ್ಲ. ಏನು ರೌಡಿನಾ? ಇಲ್ಲ. ಇನ್ಯಾರು? ನಿನ್ನ ಜೊತೆ ಒಬ್ಬ ಹುಡುಗ ಬಂದಲ್ಲ, ಎಲ್ಲೋನು? ನಾವು ಮಾಡೋ ಡೀಲ್ಗಳೆಲ್ಲ ಒಬ್ಬನಿಗೆ ಗೊತ್ತಾಗಿದೆ. ಅವನು ರೌಡಿನ ಪೊಲೀಸ್ ಅಂತ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನನಗೇ ಬಂದು ಬಾಂಡ್ ಮಾಡಿಬಿಟ್ಟು ಹೋದ ಅವನು. ಅವನು ಯಾರಾದ್ರೂ ಸರಿ, ಅವ್ನಿಗೇನಾದರೂ ಮಾಡಲೇಬೇಕು.
ಎಕ್ಸ್ಕ್ಯೂಸ್ ಮೀ ಸರ್. ಸರ್, ನಾನು ಇಂಡಿಯಾಗೆ ಬಂದಿದ್ದೆ ಇಂಡಿಯಾ ಗ್ರೇಟ್ ಅಂತ, ಆದರೆ ಇಂಡಿಯನ್ಸ್ ಗ್ರೇಟ್ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಡ್ರಗ್ಗು, ಕಾಸಿಲ್ದಿರ ಈ ಡ್ರಗ್ಗೋಸ್ಕರನೇ ಏನೆಲ್ಲ ಮಾಡ್ತಾರೆ ಗೊತ್ತು ಸರ್. ನೋಡಿ, ಈ ಚಿಕ್ಕ ಹುಡುಗ ಡ್ರಗ್ಗೆ ಅಡಿಕ್ಟಾಗಿ ಕಾಸಿಲ್ದಿರ ಆ ಡ್ರಗ್ಗೋಸ್ಕರ ಏನೆಲ್ಲ ಮಾಡ್ತಾನೆ ಅಂತ ನೋಡಿ. ಪ್ಲೇ ಮಾಡಿ. ಅಣ್ಣ 3 ದಿವಸ ಆಯ್ತಣ್ಣ ಊಟ ಮಾಡಿ, ಕಾಸು ಕೊಡೋಣ. ಏನು ಚಾಲಕ್ ನೋಡ್ದ ಸರ್? ಡ್ರಗ್ಸ್ಗೋಸ್ಕರ ಕಾಸುಗೋಸ್ಕರ ಡ್ರಗ್ಸು. ಏನು ತಲೆ ಉಪಯೋಗಿಸ್ತಾರೋ ಅದೇ ತಲೆನ ಒಳ್ಳೇದಕ್ಕೆ ಉಪಯೋಗಿಸಿದ್ರೆ ನಮ್ಮ ದೇಶ ಎಲ್ಲೋ ಇರ್ತಾಯಿತ್ತು ಸರ್. ಯು ಆರ್ ಎಕ್ಸಾಕ್ಟ್ಲಿ ರೈಟ್. ಓಕೆ, ನೆಕ್ಸ್ಟ್ ನೋಡಿ ಸರ್. ಏನಂದ್ರೆ ನಿಮ್ಮ ಹುಡುಗ ಸ್ವಲ್ಪ ಜಾಗ ತೋರ್ಸೋದ್ ಲೇಟ್ ಮಾಡ್ಬಿಟ್ಟ. ನಿಮಗೆ ಬೇಕಾಗಿರೋ ಪೆನ್ ಡ್ರೈವ್ ನಮ್ಮ ಹತ್ರ ಇದೆ. ನಿಮಗೆ ಬೇಕಾಗಿರೋ ಪೆನ್ ಡ್ರೈವ್ ಬೇಕು ಅಂದರೆ 5 ಕೋಟಿ ನಮಗೆ ಕೊಡಬೇಕು. ನಮಗ್ ಬರ್ಬೇಕಾಗಿರೋ ಪೆನ್ ಡ್ರೈವ್ ಈ ಕಡೆ ಕಳ್ಸಿ, ನಿಮಗ್ ತಲುಪಬೇಕಾಗಿರೋದು ತಲುಪುತ್ತೆ. ನೀವು ಕಾಸು ಕೊಡ್ತೀರಂತ ನಮ್ಗೇನು ಗ್ಯಾರಂಟಿ? ಕೊಟ್ಟು ಇಸ್ಕೊ. ಹಲೋ ಮಚ್ಚ, ಕೆಲಸ ಮುಗೀತು, ಅಲ್ಲಿಗೆ ಬರ್ತಾ ಇದ್ದೀನಿ. ಗುರು, ಏನಿಲ್ಲ ಗುರು, ನಿಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಹೇಳೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೋ ಮರಿ, ಎಂಥದೇನೋ ಈ ವಯಸ್ಸಿಗೆ ಟೆನ್ಷನು? ಗುರು, ಇವಾಗ ಒಬ್ಬ ನೆತ್ಬೇಕು ಗುರು, ಅಷ್ಟೇ. ನಿಂದೇನೋ ಮರಿ ಕೋಪ, ನಾವ್ ನೋಡ್ತಿರೋ ಕೋಪ ಅನ್ನೋದು. ನೋಡೋ ತಮ್ಮ, ನಾವು ಮಾಡೋವಾಗ ಊರಿಗೊಬ್ಬ ರೌಡಿ, ಆದರೆ ಇವಾಗ ಬೀದಿಗೆ ಒಬ್ಬೊಬ್ಬ ರೌಡಿ ಕಣೋ. ಯಾಕೋ ಇವೆಲ್ಲ ಬೇಕಾ ನಿಂಗೆ? ಏನು ಗುರು, ನಿಮ್ಮನ್ನು ಹುಡ್ಕೊಂಬಂದ್ರೆ ನೀವೇ ಹಿಂಗೆ ಅಂದ್ಬಿಟ್ರಿ. ಸಂದೀಪ್ ಅಣ್ಣನ ಹೆಂಗೆತ್ತಿದ್ರು ಗೊತ್ತಲ್ಲ ಗುರು, ಅವ್ರನ್ನೆಲ್ಲ ಸುಮ್ಮನೆ ಬಿಡೋಕ್ಕಾಗುತ್ತಾ ಗುರು? ಲೋ ಧನುಷ್, ಏನಮ್ಮ ನೋಡಿದ್ಯಾ ನೀನು? ಮೀಸೆ ಶೀಘ್ರ ವಯಸ್ಸಲ್ಲಿ ಮಚ್ಚಿಡ್ದವ್ ನಾನು. ತಾಳ್ಮೆನೆ ಇಲ್ಲಿ ತನಕ ಕಾಪಾಡಿರೋದು ನನ್ನ. ಅದು ಇವಾಗ ನಿನ್ಗೆ
ಇರೋ ಕೋಪ 1 ವರ್ಷ ಆದ್ಮೇಲೂ ಇದೇ ತರ ಕೋಪ ಇರುತ್ತಾ ನೋಡೋಣ. ನಿಮ್ಗೇನ್ ಗೊತ್ತುಗುರು, ಕೊಚ್ಚಾಕಿರೋದು ನಮ್ಮ ಅಣ್ಣನ ಗುರು. ತಟ್ಟೆ ತೊಳೆಯೋ ನನ್ನ ಮಕ್ಳೆಲ್ಲ ರೌಡಿಗಳಾಗ್ಬಿಟ್ಟವ್ರೆ, ನಾವೇನ್ ಕೈ ತೊಳ್ ಚುಚ್ಚೋ ಚೂರಿ ಗೊತ್ತಿರಲ್ಲ ಕಣೋ, ಚುಚ್ಚೊಂದ್ ತಟ್ಟೆ ತೊಳೆಯೋಣ ಅಥವಾ ಕಿಲಾಡಿನ ಅಂತ. ತಟ್ಟೆ ತುಳಿಯೋನ್ ಚುಚ್ಚಿದ್ರು ರಕ್ತಾನೇ ಬರೋದು, ಕಿಲಾಡಿ ಚುಚ್ಚಿದ್ರು ರಕ್ತಾನೇ ಕಣ ಬರೋದು. ಗುರು ಮಾತಾಡಿ ಪ್ರಯೋಜನ ಇಲ್ಲ ಗುರು, ತಾಳ್ಮೆನ ಕಳ್ಕೊಂಡ್ಬಿಟ್ಟಿದ್ದೀನಿ. ಮಚ್ ಬೀಸೋದಂತೂ ಪಕ್ಕಾ ಗುರು, ಮಿಸ್ ಆಗದೆ ಇರೋ ಥರ ಸ್ಕೆಚ್ ನೀವು ಹಾಕ್ಕೊಡ್ಬೇಕು. ಅಯ್ಯ ಈ ನನ್ನ ಮಗನೇ ಇರಬೇಕು ನಮ್ಮ ರಘು ಅವ್ರಿಗೆ ವಾರ್ ಮಾಡಿರೋದು. ನಿನ್ನ ಕತೆಗಳು ಕೇಳಕ್ ಬಂದಿಲ್ಲ ಇಲ್ಲಿ. ನಿನ್ ಕೋಕ್ ಆದ್ರೂ ಮಾಡ್ಕೋ, ಇಲ್ಲ ಬ್ರೌನ್ ಆದ್ರೂ ಮಾಡ್ಕೋ. ನೀನ್ ಮಾಡೋ ಎಲ್ಲ ಡೀಲು ನಮಗೆ ಗೊತ್ತು, ಆದ್ರೆ ನಾವು ನಿಮ್ ಕಂಟೆಗೆ ಬರಲ್ಲ. ನಮ್ಮ ಪೆನ್ ಡ್ರೈವ್ ನಿಮ್ಮ ಹತ್ರ ಇದೆ ಅಂತ ಗೊತ್ತಾಯ್ತು, ಅದು ನಮಗ್ ಬೇಕು. ಏನ್ ಪೆನ್ ಡ್ರೈವ್ ಅಂತ ಕತೆ ಹೇಳ್ತಾ ಇದ್ದೀರಾ? ಅದ್ರಲ್ಲಿ ಏನಿದೆ? ನೀನ್ ಯಾಕೆ ಅವಾಗಿಂದ ಸೈಲೆಂಟ್ ಆಗಿದ್ಯಾ? ಗೊತ್ತಾಕೋದು 1 ನಿಮಿಷ, ಆದ್ರೆ ಇನ್ನೂ 1 ದಿನ ಟೈಮ್ ಕೊಡ್ತೀನಿ. ಪೆನ್ ಡ್ರೈವ್ ಅಂದರೆ ಏನು? ಆ ಪೆನ್ ಡ್ರೈವ್ ಏನಕ್ಕೆ ಅಷ್ಟೊಂದು ಡಿಮ್ಯಾಂಡ್? ಆ ಪೆನ್ ಡ್ರೈವಲ್ಲಿ ಏನಿದೆ? ಯಾವ್ದಾದ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆರ್ ಫೈಲ್ ಏನಾದರೂ? ಪೆನ್ ಡ್ರೈವ್ ಅಂದರೆ ಇಟ್ಕೊಳ್ಳು. ಪೆನ್ ಡ್ರೈವ್ ಇರೋದ್ರಿಂದನೇ ನಮ್ಮ ದೇಶ ಹಿಂಗಾಗಿರೋದು. ಹಿಡ್ಕ 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 ನೀ ಎಲ್ಲಿದ್ಯಾ ಹೇಳು ನನಗೆ ಸ್ವಲ್ಪ. ಹಿಡ್ಕ 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 ನೀನ್ ಎಲ್ಲಿದ್ಯಾ ಹೇಳು ನನಗೆ ಸ್ವಲ್ಪ. ಹಿಡಿದ್ರು ಒಡೆದ್ರು ಬಡಿದ್ರು ತುಳಿದ್ರು ಹೋಗಲ್ವಾ ನಿನ್ ತಲೆ ತನಕ. ಹಿಡಿದ್ರು ಒಡೆದ್ರು ತುಳಿದ್ರು ಬಡಿದ್ರು ಹೋಗಲ್ವಾ ನಿನ್ ತಲೆ ತನಕ. ನಮಗೆಲ್ಲ ಗೊತ್ತಿರೋ ಥರ ನಮ್ಮ ದೇಶದಲ್ಲಿ ಈ ಕರಪ್ಷನ್, ಈ ರೌಡಿಸಮ್ ಎಲ್ಲ ಬರ್ತಾ ಜಾಸ್ತಿ ಆಗಿದೆ. ಕೊಲೆ ಮಾಡೋರನ್ನ ನಂಬೋದು, ಬಟ್ ಈ ಸೆಂಟ್ರಲ್ಲಿ ಕಡ್ಡಿಯಲ್ಲಾಡಿಸ್ತಾರಲ್ಲ ಅವ್ರನ್ನ ನಂಬಕ್ಕೆ ಆಗಲ್ಲ. ಸೊ ಫಾರ್ ದಿಸ್ ಐ ಹ್ಯಾವ್ ಪ್ರಿಪೇರ್ಡ್ ಅ ಕಾನ್ಸೆಪ್ಟ್ ಕಾಲ್ಡ್ ಪೆನ್ ಡ್ರೈವ್ ಎಸ್ಕೇಪ್. ಪೆನ್ ಡ್ರೈವ್ ಅಂದರೆ ಹಿಡುಕರು, ಕಡ್ಡಿಯಲ್ಲಾಡ್ಸೋರು. ಆ ಪೆನ್ ಡ್ರೈವ್ ನಮ್ಮ ದೇಶದಲ್ಲಿ ಎಸ್ಕೇಪ್ ಆಗ್ತಾ ಇರೋದ್ರಿಂದನೇ ಈ ಪ್ರಾಬ್ಲಮ್ ಎಲ್ಲ ನಡೀತಾ ಇರೋದು. ಸೊ ನನ್ನ ಪ್ಲ್ಯಾನ್ ಏನಂದರೆ, ಪೆನ್ ಡ್ರೈವ್ಗಳನ್ನು ಹಿಡದಿ ಬಡದಿ ನಮ್ಮ ದಾರಿಗೆ ಬರೋ ಥರ ಟ್ರೈನ್ ಮಾಡಿ ನಮ್ಮ ದೇಶದ ಒಂದೊಂದು ಮೂಳೆಗೂ ಕಳಿಸ್ಬೇಕು. ಅದರಲ್ಲೂ ಯಾರಾದರೂ ಕಡ್ಡಿಯಲ್ಲಿ ಆಡಿಸಿದ್ರೆ ಆ ವೈರಸ್ ಬಂದಿರೋ ಪೆನ್ ಡ್ರೈವ್ನ ಸುಟ್ಟಿ Sachin IPS Batch 666 Undercover Operation Mission 3 Escape. ವಾಟ್ ಹ್ಯಾಪನ್? ಸರ್ 1 ಸೆಕೆಂಡ್. ಓ ಸಾರಿ ಸರ್, ನಾನು ಸೆಕೆಂಡ್ CD ಮನೇಲಿ ಬಿಟ್ಟು ಬಂದೀನಿ. ನಾಳೆ ಬರ್ತಾ ತೊಗೊಂಬರ್ತೀನಿ. ಬಟ್ ದಿಸ್ ಇಸ್ ನಾಟ್ ಎಂಡ್ ಸರ್. ಸ್ಮಾರ್ಟ್, ಬಟ್ ಕಲ್ಪ್ರಿಟ್ಸ್ ಎಲ್ಲ ಏನಾದರೂ, ಐ ಮೀನ್ ದಟ್ ಪೆನ್ ಡ್ರೈವ್. ಸರ್ ಆ ಪೆನ್ ಡ್ರೈವ್ ಎಲ್ಲ ಏನಾದರೂ ಅಂತ ನಾಳೆ ಬೆಳಿಗ್ಗೆ ನೋಡ್ತೀರಾ. ಸರ್ ನಾನು ಇನ್ನು ಬರ್ತೀನಿ. ಗುಡ್ ನೈಟ್, ಟೇಕ್ ಕೇರ್ ಸರ್. ರೀ ವಿಷ್ಣು ಕೂಡ ಆ ಸಿಡಿನಲ್ಲಿ ಇಟ್ಟೋಗ್ರಿ. ಓಕೆ ಸರ್.